ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಹುಶಃ ಕಾಂಗ್ರೆಸ್ ಮನೆಯಲ್ಲಿ ಇವತ್ತಿನ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಬೇರೆಯದ್ದೇ ಲೆಕ್ಕ ಅನ್ನೋ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ. ಯಾಕಂತ ಅಂದ್ರೆ ಇಷ್ಟು ದಿವಸ ತೆರೆಮರೆಯಲ್ಲಿ ಜೊತೆಗೆ ಕೇವಲ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತ ಆಗಿದ್ದಂತ ಕುರ್ಚಿ ಕಾದಾಟ ಈಗ ಹಾದಿ ಬೀದಿವರೆಗೂ ಬಂದು ನಿಲ್ಲುವಂತ ಸನ್ನಿವೇಶ ಕಂಡು ಬರ್ತಾ ಇದೆ. DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ನಿನ್ನೆ ನಿಮ್ಗೆಲ್ಲ ಗೊತ್ತಿರಬಹುದು. ಅಂತ ಅಂದ್ರೆ ಮಾತನ್ನ ಉಳಿಸ್ಕೊಳ್ಳುವಂಥದ್ದೇ ಜಗತ್ತಿನಲ್ಲಿ ದೊಡ್ಡ ಶಕ್ತಿ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ರು. ಯಾರು? DK ಶಿವಕುಮಾರ್ ಅವರು. ಮುಖ್ಯಮಂತ್ರಿಗಳು ಅದಕ್ಕೆ ಅಂತ ಖಾರವಾಗಿ ರಿಯಾಕ್ಟ್ ಮಾಡೋಕೇನು ಹೋಗಿರ್ಲಿಲ್ಲ. ಏನ್ ಹೇಳ್ಬೋದು ಮುಖ್ಯಮಂತ್ರಿಗಳು ಅನ್ನುವಂಥ ಕುತೂಹಲ ಇತ್ತು. ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನಂತ ಅಂದ್ರೆ ಜಗತ್ತಿಗೆ ಅನುಕೂಲ ಆಗದಂತ ಮಾತು ಅದು ಶಕ್ತಿ ಅಲ್ಲ ಅಂತ ಹೇಳಿ. ಅಂದ್ರೆ ಬಹುಶಃ ಅದು ಕೆಲಸಕ್ಕೆ ಬಾರದ ಮಾತು ಅನ್ನೋ ರೀತಿಯಾದಂತ ಅರ್ಥನ. ಹಾಗಾದ್ರೆ ಯಾವ ಕಡೆಗೆ ಸಾಗ್ತಾ ಇದೆ ಕಾಂಗ್ರೆಸ್ ಮನೆಯ ಕುರ್ಚಿ ಕಿತ್ತಾಟ? ಈ ಸ್ಟೇಟ್ಮೆಂಟ್ಗಳ ಒಳಾರ್ಥ ಏನೇನು? ಇದು ಯಾವ ಕಡೆಗೆ ಸಾಗ್ಬಹುದು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿದ್ದರಾಮಯ್ಯ DK ಮಧ್ಯೆ ಕೊಟ್ಟ ಮಾತಿನ ನೇರ ಕಾಳಗ. ಕೊಟ್ಟ ಮಾತ ಉಳಿಸಿಕೊಳ್ಳೋದು ವಿಶ್ವದಲ್ಲೇ ದೊಡ್ಡ ಶಕ್ತಿ ಎಂದ DK. ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ DKಗೆ ನೇರ ತಿರುಗೇಟು ಕೊಟ್ಟ CM. ಗೊಂದಲಕ್ಕೆ ತೆರೆ ಬೀಳ್ತೀವಿ. CM ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ? ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀವಿ. ಕೊಟ್ಟ ಮಾತು DK ಹೋದಲ್ಲಿ ಬಂದಲ್ಲಿ ಹೇಳ್ತಿರೋ ಒಂದೇ ಮಾತಂದ್ರೆ ಕೊಟ್ಟ ಮಾತು. ದೆಹಲಿ ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆ ಬಗ್ಗೆ ಮಾತು ಕೊಡಲಾಗಿದೆ ಅನ್ನೋ ಅಸ್ತ್ರವನ್ನೇ DK ಗಟ್ಟಿ ಮಾಡಿಕೊಂಡಿದ್ದಾರೆ. ಇದೇ ಗಟ್ಟಿ ಮಾತು ಮತ್ತು ಕೊಟ್ಟ ಮಾತೀಗ CM ಮತ್ತು DCM ನಡುವಿನ ಹಗ್ಗ ಜಗ್ಗಾಟಕ್ಕೆ ವೇದಿಕೆಯಾಗಿದೆ. ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತನ್ನ ನೆನಪು ಮಾಡ್ತಿದ್ದ ಬಂಡೆಗೆ CM ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನ ನೆನಪಿಸುತ್ತಾ ಕೊಟ್ಟ ಮಾತಿನ ಶಕ್ತಿ ಏನು ಅಂತ ಟ್ವೀಟ್ನಲ್ಲಿ ಮಾರ್ಮಿಕವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ DK ಕೊಟ್ಟ ಮಾತಿನ ದಾಳ ಏನಿತ್ತು? ಇದಕ್ಕೆ ಸಿದ್ದರಾಮಯ್ಯ ಕೌಂಟರ್ ಹೇಗಿತ್ತು? ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಐದಾರು ಜನರ ಗುಟ್ಟಿನ ವ್ಯಾಪಾರ, ಕೊಟ್ಟ ಮಾತಿನ ದಾಳ ಉರುಳಿಸಿದ್ದ DK. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ಎಸ್, ಮೊನ್ನೆಯಷ್ಟೇ 5-6 ಜನರ ಗುಟ್ಟಿನ ವ್ಯಾಪಾರ ಎಂದಿದ್ದ DK ನಿನ್ನೆ KPCC ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನ ಬಾಣ ಬಿಟ್ಟಿದ್ರು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ವಿಶ್ವದಲ್ಲೇ ದೊಡ್ಡ ಶಕ್ತಿ ಎನ್ನುತ್ತಲೇ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾದ ಕೊಟ್ಟ ಮಾತನ್ನ ನೆನಪಿಸಿದ್ರು. ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಅಷ್ಟೇ ಅಲ್ಲ, ಇವತ್ತು ಟ್ವೀಟ್ ಮಾಡಿದ್ದ DK ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಬರೆದುಕೊಂಡಿದ್ರು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿದೆ. ಜಡ್ಜ್ ಆಗಿರಲಿ, ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ, ನನ್ನನ್ನ ಸೇರಿಸಿ ಯಾರೇ ಆದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಮಾತಿನ ಶಕ್ತಿಯೇ ಜಾಗತಿಕ ಶಕ್ತಿ. ಈ ಕೊಟ್ಟ ಮಾತಿನ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯಿಸಿದ್ದ DK ತಾವೇ ಮಾಡಿದ ಪೋಸ್ಟ್ ಅನ್ನ ನಾನು ಪೋಸ್ಟ್ ಮಾಡಿಲ್ಲ ಅಂತ ತೆರೆ ಎಳೆಯೋ ಪ್ರಯತ್ನವನ್ನ ಮಾಡಿದ್ರು. ನಾನೇನು ಪೋಸ್ಟ್ ಮಾಡಿಲ್ಲ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. I have not posted anything. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ಕೆ ಹೋಗಿಲ್ಲ. I have not posted anything. DK ಶಿವಕುಮಾರ್ ಕೊಟ್ಟ ಮಾತಿನ ಟ್ವೀಟ್ಗೆ ಸಿದ್ದರಾಮಯ್ಯ ತಿರುಗೇಟು.
ಡಿಕೆ ಕೊಟ್ಟ ಮಾತಿನ ಬಗ್ಗೆ ನಾನು ಪೋಸ್ಟ್ ಮಾಡಿಲ್ಲ ಅಂದ್ರು. ಆದ್ರೆ ಡಿಕೆ ಹೊಡಿದ ಅಸ್ತ್ರಗಳು ಒಂದೆರಡಲ್ಲ, ಬಿಟ್ಟ ಬಾಣಗಳು ಅಷ್ಟಿಷ್ಟಲ್ಲ. ಡಿಕೆ ಬಣದ ಶಾಸಕರು ದೆಹಲಿಗೆ ಹಾರಿದ್ರು. ಜಾರ್ಜ್, ಪ್ರಿಯಾಂಕ್, ಜಮೀರ್, ಸತೀಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದ ಡಿಕೆ ಇದೇ ಕೊಟ್ಟ ಮಾತನ್ನ ನೆನಪಿಸಿದ್ರು ಎನ್ನಲಾಗಿದೆ. ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತನ್ನೇ ಬಾಣವಾಗಿ ಬಿಟ್ಟಿದ್ರು. ಇದೆಲ್ಲವನ್ನ ಗಮನಿಸುತ್ತಿದ್ದ ಸಿದ್ದರಾಮಯ್ಯ ಕಳೆದ 3 ದಿನ ಸೈಲೆಂಟ್ ಆಗಿದ್ರು. ಆದ್ರೆ ಇವತ್ತು ವೈಲೆಂಟ್ ಆಗಿದ್ದಾರೆ. ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ. ಕೊಟ್ಟ ಮಾತಿನ ಬಾಣ ಬಿಟ್ಟ ಡಿಕೆಗೆ ಸಿದ್ದರಾಮಯ್ಯ ತಿರುಗು ಬಾಣ. ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಹೀಗೆ ಮಾಡಿದ ಪೋಸ್ಟ್ನಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ. ಶಕ್ತಿ ಯೋಜನೆಯು ನಮ್ಮ ರಾಜ್ಯದ ಮಹಿಳೆಯರಿಗೆ 600 ಕೋಟಿಗೂ ಹೆಚ್ಚು ಉಚಿತ ಪ್ರವಾಸಗಳನ್ನು ತಲುಪಿಸಿದೆ ಎಂದು ಘೋಷಿಸಲು ಹೆಮ್ಮೆ ಪಡುತ್ತೇನೆ. ಸರ್ಕಾರವನ್ನ ರಚಿಸಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಪದಗಳಲ್ಲಿ ಅಲ್ಲ, ನಿಜ ರೂಪದಲ್ಲಿ. ಹೀಗೆ ಟ್ವೀಟ್ ಮಾಡಿರೋ ಸಿಎಂ, ಕರ್ನಾಟಕದ ಜನರು ಜನಾದೇಶ ನೀಡಿರೋದು ಒಂದು ಕ್ಷಣಕ್ಕಲ್ಲ, 5 ವರ್ಷಗಳ ಜವಾಬ್ದಾರಿ ಅಂತ ಟ್ವಿಟರ್ನಲ್ಲಿ ನೆನಪಿಸಿದ್ದಾರೆ. ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ, ಆದರೆ 5 ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ. ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವು ನಮ್ಮ ಜನರ ಪರವಾಗಿ ಸಹಾನುಭೂತಿ, ಸ್ಥಿರತೆ ಮತ್ತು ಧೈರ್ಯದಿಂದ ನಡೆದುಕೊಳ್ಳುತ್ತಿದೆ. ಕರ್ನಾಟಕಕ್ಕೆ ನಮ್ಮ ಮಾತು ಒಂದು ಘೋಷಣೆಯಲ್ಲ, ಅದು ನಮಗೆ ಒಂದಿಡೀ ಜಗತ್ತು ಎಂಬುದನ್ನು ಅರ್ಥೈಸುತ್ತದೆ. ಹೀಗೆ ನಮ್ಮ ಮಾತು ಒಂದಿಡೀ ಜಗತ್ತು ಅನ್ನೋದನ್ನ ಅರ್ಥೈಸುತ್ತದೆ ಎಂದಿರೋ ಸಿಎಂ, ಜನಾದೇಶ ಒಂದು ಕ್ಷಣಕ್ಕಲ್ಲ 5 ವರ್ಷಕ್ಕೆ ಅಂತ ಡಿಕೆಗೆ ನೆನಪಿಸಿದಂತಿದೆ. ಇನ್ನು ಸಿಎಂ ಪರ ಬ್ಯಾಟ್ ಬೀಸಿರೋ ನಾಯಕರು ಅಂತ ಮಾತೇನಾದ್ರೂ ಕೊಟ್ಟಿದ್ರೆ ದೆಹಲಿಯಲ್ಲೇ ತೀರ್ಮಾನವಾಗುತ್ತೆ ಎಂದಿದ್ದಾರೆ. ಕೊಟ್ಟ ಮಾತಿನಂತಾನೆ ನಡೀತಾರೆ. ಹೈಕಮಾಂಡ್ಗೆ ಏನ್ ಮಾತು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗ್ಲಿ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಆಯ್ತಪ್ಪ, ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ. ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು, ಯಾರೇನ್ ಮಾತು ಕೊಟ್ಟಿದ್ರು, ಯಾರೇನ್ ನಡ್ಕೊಂಡಿದ್ದಾರೆ ಮಾತಿನಂತೆ, ಯಾರು ನಡೆದಿಲ್ಲ, ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ, ಅಲ್ಲಿ ತೀರ್ಮಾನ ಆಗ್ತದೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಮಾಡಿ. ತಾವು ಹೇಳ್ತಾ ಇದ್ರ ಅವ್ರ ಪೋಸ್ಟ್ ನಾನು ಕೂಡ ಬೆಳಗ್ಗೆ ನೋಡಿದ್ದೀನಿ. ಬಟ್ ಈ ಮಾತನ್ನ ತಾವು ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭ ಏನು ಅಂತ ಅವ್ರು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಇನ್ನು ದೆಹಲಿಯಲ್ಲೇ ಉತ್ತರ ಸಿಗಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರೆ 6 ನಾಯಕರ ಮಧ್ಯೆ ನಡೆದಿರೋ ತೀರ್ಮಾನ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಪ್ಲೋಡ್ ಮಾಡಿದ್ದಾರೆ ಅವರೇ ಏನತ್ರ ಕೊಟ್ಟ ಮಾತು ಉಳಿಸ್ಕೋಬೇಕು. ಅದನ್ನು ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ ರೀ. ನನಗೆ ಗೊತ್ತಿಲ್ಲ. ಅದು ಮಾತು ಕೊಟ್ಟಿರೋದು, ತೀರ್ಮಾನ ಮಾಡೋದು ಏನಿದ್ರು ರಾಜ್ಯದಲ್ಲಿ ನಮ್ಮಿಬ್ಬರು ನಾಯಕರು, ರಾಷ್ಟ್ರದಲ್ಲಿ 6 ನಾಯಕರು, ಅದರ ಮಧ್ಯದಲ್ಲೇ ತೀರ್ಮಾನ. ನೋಡಿ, ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, 6 ಮಂದಿ ನಮಗೆ ಗೊತ್ತಿದೆ, 7ನೇದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ. ಮತ್ತು ನನಗೆ ಹಂಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ. 6 ಜನರಲ್ಲಿ ನೀವು ಒಬ್ಬರು ಆಗಿರ್ಬೋದಲ್ಲ ಸರ್? ನಾನು ಇಲ್ಲಲ್ಲ. ಅಲ್ಲ, ಹಂಗಂದ್ರೆ ಪರಮೇಶ್ವರ ಜಾರಕಿಹೊಳಿ ಅವರು, ಅದು ಯಾರು 6 ಜನ ಇದ್ದಾರೆ ಅವ್ರಿಗೆ ಗೊತ್ತು. ಮತ್ತು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಮ್ಮದು ಪಕ್ಷ ಭಾಳ ಅವಶ್ಯ, ವ್ಯಕ್ತಿ ಅಲ್ಲ. ಇಷ್ಟೆಲ್ಲ ರಾಜಕೀಯ ಕಿತ್ತಾಟದ ನಡುವೆ ಡಿಕೆ ಶಿವಕುಮಾರ್ ಪರ ರಾಜ್ಯದಲ್ಲಿ ಪೂಜೆ ಜೋರಾಗಿ ನಡೆಯುತ್ತಿದೆ. ಅಭಿಮಾನಿಗಳ ಪೂಜೆಗೆ ಡಿಕೆ ಪ್ರಾರ್ಥನೆಗೆ ಫಲ ಸಿಗುತ್ತಾ? ಮಾತು ಕೊಟ್ಟಿದ್ದಾರೆ ಎನ್ನಲಾದ ಡಿಕೆ ವಾದಕ್ಕೆ ಗೆಲುವು ಸಿಗುತ್ತಾ? ಎಲ್ಲದಕ್ಕೂ ಶನಿವಾರವೇ ಉತ್ತರ ಸಿಗಲಿದೆ. ಅಲ್ಲಿವರೆಗೂ 5-6 ಜನರ ನಡುವಿನ ಗುಟ್ಟು ಗುಟ್ಟಾಗಿಯೇ ಇರಲಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.